ಇಂದು ಮಂಗಳಕರ ಇಂದು ಮಂಗಳಕರ ಇಂದು ಮಂಗಳಕರ ದೋರಿತು ಎನಗೆ ಇಂದು ಮಂಗಳಕರ ದೋರಿತು ಎನಗೆ ಇಂದು ಕುಲದೀಪದ ಬಂದನೋ ಮನೆಗೆ ಇಂದು ಮಂಗಳಕರ ತುಂಬಿ ತುಳುಕುತ್ತಾನಂದದೊಲವಿಲಿ ಅಂಬುಜಾಕ್ಷನೆ ಬಂದ ಅಮೃತ ಗರೆಯುತ್ತ ತುಂಬಿ ತುಳುಕುತ್ತಾನಂದದೊಲವಿಲಿ ಅಂಬುಜಾಕ್ಷನೆ ಬಂದ ಅಮೃತ ಗರೆಯುತ್ತ ಎಂದೆಂದೆನಗಾನಂದದ ಮೂರುತಿ ಕಂಡವನಿ ಪತಿಗಾಗಿ ಬಂದನೋ ಸಾರಥಿ ಇಂದು ಮಂಗಳಕರ ಇಂದು ಮಂಗಳಕರ ದೋರಿತು ಎನಗೆ ಇಂದು ಮಂಗಳಕರ ದೋರಿತು ಎನಗೆ ಇಂದು ಕುಲದೀಪದ ಬಂದನೋ ಮನೆಗೆ ಇಂದು ಮಂಗಳಕರ ಇಂದು ಮಂಗಳಕರ. ಮತ್ತು ನಮ್ಮ ಯಾವತ್ತು ನಿರ್ದೇಶಕರಾದಂಥ ಜೇನು ಪಾಟೀಲ್ ಸರ್ ಅವರು ಕೊಟ್ಟಿರ್ತಾರೆ. ವಿಶೇಷವಾಗಿ ವೇದಿಕೆಯನ್ನು ನಮ್ಮ ಬಡಾವಣೆಯ ಹುಡುಗ, ನಮ್ಮೆಲ್ಲರ ಅಭಿಮಾನದ ಹುಡುಗ ನಿಖಿಲ್ ತಿವಾರಿ ಸೆಂಟರ್ ಆಫ್ ಅಟ್ರಾಕ್ಷನ್ಸ್ ಅಂತಲ್ಲ ಅಲಂಕರಿಸಿಕೊಂಡು ಬಹುಶಃ ಎಷ್ಟು ಕಾಲ ಮದುವೆ ಆಗಿತ್ತು ಅಂತ ಹೇಳಿದ್ರೆ ಹೆಂಡತಿ ನೋಡಿ ಎಷ್ಟು ಖುಷಿ ಪಟ್ಟಿದ್ದಾರೆ. ರೋಜನ್ನು ಅವ್ರ ಕಡೆಯಿಂದ ಕೊಡಿಸ್ಬಿಟ್ಟಿದ್ರು, ಅವೆಲ್ಲ ನಡೆದಿರ್ತಾವೆ. ಪ್ರೀ ಬೆಡ್ ಶೂಟಿಂಗ್ ಅದೆಲ್ಲ ಮಾಡಿರ್ತಾರೆ ಮೋಸ್ಟ್ಲಿ. ಅಂಥ ಹುಡುಗ ನಮ್ಮ ನಡುವೆ ಇವತ್ತು ಉಪಸ್ಥಿತ ಇರ್ತಾನೆ. ಪ್ರಕಾಶ್ ಮಾಳಿಕಾಯಿ ಈ ಕಾರ್ಯಕ್ರಮದ ರೂವಾರಿ. ಯಾವತ್ತೂ ಸ್ಫೂರ್ತಿ ಸಣ್ಣದಾಗಲಿಕ್ಕೆ ದೊಡ್ಡ ಗಮನ ಹೇಳಿದ್ವಿ. ಯಾವತ್ತೂ ಒಟ್ಟು ತನ್ನನ್ನು ತಾನು ಕ್ರಿಯಾಶೀಲ ತೊಡಗಿಸಿಕೊಂಡು ಈ ಒಂದು ಸಮಾಜವನ್ನು, ನಮ್ಮ ಬಡಾವಣೆಯನ್ನು ಅಥವಾ ಇಡೀ ಧಾರವಾಡದ ಒಂದು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಕ್ರಿಯಾಶೀಲಾಗಿಟ್ಕೊಂಡು ನಮ್ಮನ್ನು ಜಾಗೃತಿಗೊಳಿಸುವಂಥ ವ್ಯಕ್ತಿತ್ವ ನಮಗೆಲ್ಲರಿಗೂ ಶ್ರಾಮಶನಾರ್ಥಿಗಳು. ಮತ್ತು ಒಳಗಡೆ ಬಹುಶಃ ಮನುಷ್ಯ ಎದುರುಗಡೆ ಬಂದರೆ ಓಡ್ ಹೋಗುವಂಥ ಅದರೊಳಗಡೆ ನಾವು ಅದೇವಿ ಬಂಧು ಬಾಂಧವರ ಮದುವೆ ಮುಂಚೆ ಹೋಗಲಿ ನಾವು ಭಾಳ ಬೇಕಾದ ಸತ್ರ ಮಾಡಿ ಹೋಗಲಾರಂಥ ಸ್ಥಿತಿ ಒಳಗಡೆ ನಾವು ವಿಚಿತ್ರವಾದ ಸನ್ನಿವೇಶದೊಳಗಡೆ ನಾವು ಅದೇವಿ. ಬಹುಶಃ ಪ್ರಕೃತಿ ಬಹಳ ದೊಡ್ಡ ಆಟವನ್ನು ಬಹಳಷ್ಟು ಶತಮಾನದ ನಂತರ, ಬಹುಶಃ ಸಹಸ್ರಮಾನದ ನಂತರ ಅಥವಾ ಒಂದು ಯುಗಮಾನದ ನಂತರ ಪ್ರಕೃತಿ ಬಹಳ ಒಂದು ವಿಚಿತ್ರವಾದಂಥ ಆಟವನ್ನು ಈ ಕೊರೋನಾ ಅನ್ನುವಂಥ ರೋಗದ ಮುಖಾಂತರ ಆಟ ಆಡಕತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮನುಷ್ಯನ ನಾಗಾಲೋಕಕ್ಕೆ, ಮನುಷ್ಯನ ಒಂದು ತನ್ನ ದುರಹಂಕಾರಕ್ಕೆ, ಅವನ ಒಂದು ಅಭಿವೃದ್ಧಿಯ ಅಂತ ಹೆಸರು ತಿಳ್ಕೊಂಡು ಮಾಡುವಂಥ ಒಂದು ಈ ಒಂದು ಅಸಮತೋಲನವಂಥ ಓಟಕ್ಕೆ ಬಹುಶಃ ಪ್ರಕೃತಿ ಒಂದು ಕಡಿವಾಣವನ್ನು ಹಾಕಕತ್ತೈತಿ. ಒಂದು ನಾವು ಹೇಳ್ತೀವಿ ಸ್ಪೀಡ್ ಬ್ರೇಕ್ ಇರ್ತಾವೆ ರೋಡ್ನಾಗ, ಅದೊಂದು ಸ್ಪೀಡ್ ಬ್ರೇಕನ್ನು ಹಾಕೈತಂತಂದು ಭಾವಿಸ್ಕೊಂಡು ಅದನ್ನೂ ಕೂಡ ನಾವು ವಿದ್ಯಾತ್ಮಕವಾಗಿ ಸ್ವೀಕರಿಸಿಕೊಂಡು ಈ ಎಲ್ಲ ಸವಾಲನ್ನು ನಾವು ಎದುರಿಸ್ಕೊಂಡು ಮುನ್ನಡಿಬೇಕಂತ ಸ್ಥಿತಿ ಒಳಗಡೆ ನಾವೆಲ್ಲ ಇವತ್ತು ಇದ್ದೀವಿ. ವಿಶೇಷವಾಗಿ ಇವತ್ತು ನಾವು ಇಲ್ಲಿ ನಿಖಿಲನ ಸಾಧನೆಯನ್ನು ಪರಿಗಣಿಸಿ ಒಂದು ಸಣ್ಣದಾದಂಥ ಒಂದು ಸನ್ಮಾನವನ್ನು ಮಾಡಿ, ಕಾರ್ಯ ಸಾಧನೆಯನ್ನು ಮಾಡೋರಿಗೆ ಅಥವಾ ಸಾಧನೆ ಸಿದ್ಧಿಯನ್ನು ಮಾಡೋರಿಗೆ ಸಮಾಜ ಎಂದೂ ಮರೆಯೋದಿಲ್ಲ, ಸಮಾಜ ಗುಣಗ್ರಾಹಿ ಇರುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ನಾವು ಇವತ್ತು ಇಡೀ ಒಂದು ನಮ್ಮ ಭಾಗಕ್ಕೆ ಕಳಿಸ್ಬೇಕಾಗಿತ್ತು. ವಿಶೇಷವಾಗಿ ಇವತ್ತು ಪತ್ರಿಕಾ ದಿನಾಚರಣೆ ಅಂತ ನಮ್ಮ ಸ್ನೇಹಿತರಂತ ಪ್ರಕಾಶ್ ಮಾಳಿ ಈ ದಿನಗಳು ತೊಗೊಂಡು ನೋಡಿದ್ರೆ ಪ್ರತಿ ಕ್ಯಾಲೆಂಡರ್ನೂ ಇರ್ತಕ್ಕಂಥ ಪ್ರತಿ ದಿನಾನೂ ಒಂದೊಂದು ಆಚರಣೆಯನ್ನು ಜಗತ್ತಿನ ಯಾವುದಾದ್ರೂ ಒಂದು ಭಾಗದೊಳಗಡೆ ಮಾಡ್ತಿರ್ತಾರೆ. ನಮಗೆಲ್ಲ ಗೊತ್ತಿದ್ದು ಅಪ್ಪನ ದಿನ ಅಂತ ಐತಿ, ಅವ್ವನ ದಿನ ಅಂತ ಐತಿ, ಪ್ರೇಮಿಗಳಿಗೆ ಒಂದು ದಿನ ಐತಿ ಫೆಬ್ರವರಿ 14, ಅದ್ರ ಮರೆತು ಅದ್ರ ಮರೆಯಂಗಿಲ್ಲ. ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ ಅಂತ ಐತಿ. ಈಗ ವಿಶೇಷವಂತ ನಮ್ಮ ಕಲ್ಪನೆಗೂ ನಿಲ್ಲಿಸುವಂಥ ದಿನಗಳೆಲ್ಲ ಇರುವಂಥ ಸಂದರ್ಭದೊಳಗಡೆ ಇವತ್ತು ವೈದ್ಯ ದಿನಾಚರಣೆ ಅನ್ನೋದು ಬಹಳ ವಿಶೇಷವಾದಂಥ ಒಂದು ದಿನ ಅಂತಂದು ಈ ಸಂದರ್ಭದಲ್ಲಿ ನಾವು ಹೇಳ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಬಹುಶಃ 1.5 ವರ್ಷ ಆಯಿತು ವೈದ್ಯರು ಯಾವ ಮಟ್ಟಕ್ಕೆ ಮುಂದೆ ನಿಂತ್ಕೊಂಡು ದುಡಿಯಾಕತ್ತಾರ, ಜೀವನ ಉಳಿಸ್ಕೊಳಕ್ಕೆ ಅವ್ರು ಪ್ರಯತ್ನ ಮಾಡಾಕತ್ತಾರ ಅಂತ ಹೇಳಿದ್ರೆ ಆ ಒಂದು ಪ್ರಯತ್ನಗಳು ಎಷ್ಟೋ ವೈದ್ಯರ ತಮ್ಮ ಜೀವನ ತೊಗೊಂಡ್ಬಿಡ್ತಾರೆ. ಅಂತ ಒಂದು ಸೇವೆ ಮಾಡುವಂಥ ಹಂತದೊಳಗಡೆ ಅವ್ರಕ್ಕ ನಾವು ಕೊರೋನಾ ವಾರಿಯರ್ಸ್ ಅಂತ ಹೇಳ್ತೀವಿ. ಅವ್ರು ಕೊರೋನಾ ವಾರಿಯರ್ಸು, ನಾವು ಕೊರೋನಾ ವರಿಯರ್ಸ್. ನಾವು ಬರೀ ಅದ್ರದ್ದು ಚಿಂತೆ, ನನಗೆ ಎಲ್ಲ ಬರ್ತಂತು, ನನ್ನ ಬಂಧು ಬಳಗದವ್ರು ಎಲ್ಲ ಬರ್ತಂತು, ಏನಾಗತ್ತೆ ಅಂತಂದ್ರೆ ಅವ್ರು ವಾರಿಯರ್ಸ್ ಆದರೆ ನಾವು ವರಿ ಮಾಡ್ಕೊಂಡಿರೋದು. ಈ ನಾವು ವರಿಯರ್ಸ್ ಏನಾದ್ರು ನಮ್ಮ ರಕ್ಷಣೆ ಮಾಡೋದು, ಈ ವಾರಿಯರ್ಸು ಯಾವಾಗಲೂ ದುಡ್ಕೊಂಡು ಇರ್ತಾರೆ ಅನ್ನುವಂಥದ್ದು ಒಂದು ವಿಚಾರ. ನಮ್ಮ ಪ್ರಕಾಶ್ ಅವ್ರು ಹೇಳಿದಂಗೆ BC ರಾಯ್, ವಿಧಾನ್ ಚಂದ್ರ ರಾಯ್ ಅಂತಂದು
ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ವಿಧಾನ್ ಚಂದ್ರ ರಾಯ್ ಅಂತಂದು DC ರಾಯ್ ಅಂತಂದು 1961 ಇಸ್ವಿ ಒಳಗಡೆ ಅವರಿಗೆ ಭಾರತ ರತ್ನವನ್ನು ಕೂಡ ಕೊಟ್ಟರು. ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಈ ದೇಶ ಕೃತಜ್ಞತೆಯಿಂದ ಅವರ ಸೇವೆಯನ್ನು ಮರೆಸ್ತು. ಅವ್ರು ಹೇಳ್ದಂಗೆ ನಮಗೆಲ್ಲ ಆಶ್ಚರ್ಯ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ದಿನಕ್ಕೆ 2 ತಾಸು ರೋಗಿಗಳನ್ನು ಪರೀಕ್ಷೆ ಮಾಡೋದು, ಚಿಕಿತ್ಸೆ ಕೊಡುವಂಥ ಒಂದು ಸೇವೆಯನ್ನು ಕೊಟ್ಟಂಥ ಒಂದು ಸಮರ್ಪಣಾ ಭಾವದ ವೈದ್ಯ. ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅಂತಂದು ಇವತ್ತು ಭಾಳ ಮುಂದೆಲೆಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಹುಟ್ಟು ಹಾಕಿದ್ರು ಕೂಡ BC ರಾಯ್ ಅವರು ಅಂಥ ಒಬ್ಬ ಮೇಧಾವಿ ವೈದ್ಯ. ಇನ್ನೊಂದು ಆಶ್ಚರ್ಯ ವಿಷಯ ಅಂತ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಇದ್ದವರು. ಸ್ವಾತಂತ್ರ್ಯ ಸಂಗ್ರಾಮ ಹುಡುಕಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವರು ಕೂಡ ಅವರ ಕನ್ನಡದ ಮೊದಲ ಪತ್ರಿಕೆ ಪತ್ರಿಕಾದಿನ ಕನ್ನಡದ ಆಚರಿಸ್ತಾ ಇದ್ದಾರೆ. ವೈದ್ಯ ದಿನಾಚರಣೆಯನ್ನು ರಾಷ್ಟ್ರಮಟ್ಟದ ಮಾತ್ರ ಆಚರಿಸ್ತಾ ಅನ್ನುವಂಥ ಪತ್ರಿಕೆ ಮೊದಲ ಕನ್ನಡ ಪತ್ರಿಕೆ. ಮಂಗಳೂರು ಸಮಾಚಾರ ಒಂದು 2 ಶತಮಾನಕ್ಕಂತೂ ಹಿಂದೆ ಪ್ರಾರಂಭವಾದಂಥ ಪತ್ರಿಕೆ. ಮೊದಲಿಗೆಯನ್ನು ತೆಗೆದು ಪ್ರಾರಂಭ ಮಾಡಿದ್ರು. ಅವಾಗ ಬಹುಶಃ ಪ್ರಿಂಟಿಂಗ್ ಪ್ರೆಸ್ಸು ಇಲ್ಲ, ಆಫೀಸ್ ಪ್ರಿಂಟಿಂಗ್ ಇಲ್ಲ, ಕಂಪ್ಯೂಟರ್ ಇಲ್ಲ. ಕಲ್ಲಚ್ಚ ಅಂತ ಇರ್ತಿತ್ತು. ಕಲ್ಲಚ್ಚ ನಿಮ್ಮೊಂದು ಹಾಳಿ ಇಟ್ಟು ಅದ್ಮೇಲೆ ಹಿಂಗೆ ಉಳಿಸ್ಬಿಟ್ರೆ ಅದು ಪ್ರಿಂಟ್ ಆಗಿತ್ತು. ಅಂಥ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು 200 ವರ್ಷಕ್ಕಿಂತಲೂ ಹಿಂದೆ ಬಹುಶಃ 10-15 ವರ್ಷ ಆಯಿತು ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. ಅವರ ಒಂದು ಆ ಪತ್ರಿಕೆನ ಪ್ರಾರಂಭ ಮಾಡಿದ ದಿನವನ್ನು ಪತ್ರಿಕಾ ದಿನಾಚರಣೆ ಅಂತಂದು ನಾವು ಮಾಡ್ತೀವಿ. ಇವತ್ತು ಪತ್ರಿಕೆಗಳು ಯಾವ ಮಟ್ಟಕ್ಕೆ ಬೆಳೆದಾವು, ಏನೇನು ಹೇಳುತ್ತನ್ನೋ ತಾವೆಲ್ಲ ಈ ದಿನ ವೈದ್ಯ ಸಂಗಣ್ಣ ಅನ್ನುವಂಥ ಒಬ್ಬ 12ನೇ ಶತಮಾನದ ವಚನಕಾರನ ಸ್ಮರಣೋತ್ಸವ ಕೂಡ ಅಂತ ಹೇಳ್ತಾರೆ. ಈಗ ಇವು ಮೊಬೈಲು ವಾಟ್ಸಪ್ ಎಲ್ಲ ಬಂದು ಏನೇನು ಹರದಾಡ್ತಾರೆ. ಅವ್ರು ಎಷ್ಟು ಮಟ್ಟಿಗೆ ಅಥೆಂಟಿಸಿಟಿ ಗೊತ್ತಿಲ್ಲ, ಆದರೆ ಇರಲಿ. ಅದೊಂದು ವೈದ್ಯ ಸಂಗಣ್ಣ ಅಂತ ಒಬ್ಬ ವಚನಕಾರ ಅಂತೂ ಇದ್ದ. ಅವನ ವೃತ್ತಿನ, ಅವನ ಕಾಯಕನ ಪೇಷಂಟ್ಗಳನ್ನು ಟ್ರೀಟ್ಮೆಂಟ್ ಮಾಡೋದು, ರೋಗಿಗಳನ್ನು ಉಪಚಾರ ಮಾಡೋದು ವೃತ್ತಿಗಳನ್ನು ನಡೆಸ್ತಾ ಇದ್ದೀವಿ. ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ನಿಖಿಲ್ ನಮ್ಮ ಸಾಹೇಬರು ಬಂದಿರಲಿ ನಿಖಿಲ್ ವಾಲ್ಪಟ್ಟಿದ್ದೀವಿ. ಹುಡುಗ ನೋಡಿದ್ದಿಲ್ಲ ನಾವು ಅಂತಂದ್ರೆ ನೀವೇನು ರೋಡ್ ಮೇಲೆ ನೋಡಿದ್ರೆ ಅಂತ ಹೇಳಿ ನಾವು ದೊಡ್ಡ ಮನುಷ್ಯ ಬೆಳೆದಿದ್ದೇವೆ ಗೊತ್ತ. ಯಾಕಂದ್ರೆ ನಾವು ನೋಡಿಲ್ಲ, ಭಾಷೆ ಬರೀದ್ರು ಅವರು. ನೆರೆ ಹೊರೆ, ನಮ್ಮ ನೆರೆ ಹೊರೆಯವರು, ಹೊರೆ ಎಲ್ಲ ನೆರೆ ಹೊರೆ. ಯಾವತ್ತೂ ಕೃತಜ್ಞರಾಗಿ ಸೇವೆಯನ್ನು ಸಲ್ಲಿಸ್ತೀವಿ ಅನ್ನುವಂಥ ಆರೈಕೆಗೆ ಕೆಲವು ಗುಣಗಳನ್ನು ಹೇಳ್ತಾ, ನನಗೆ ಇಲ್ಲಿ ಬಂದು ಮಾತಾಡೋದಕ್ಕೆ ನಾವೇನು ಭಾಷಣ ಮಾಡೋದಕ್ಕೆ ಈ ಕುಂತು ಕೇಳಿಸ್ಬಿಟ್ಟು ಸಾಕು. ಬಡಿಕೇವಿ ಬಂದು ಮಾಡೋ ಬಟನ್ ಎಲ್ಲ ಕಳೆದು ಹೋಗ್ಬಿಡ್ತಾರೆ. ಅದಕ್ಕೆ ಹೆಚ್ಚು ಮಾತನ್ನ ನಂಬಿಸ್ದಂಗೆ ಬಹುಶಃ ನಮ್ಮ ಹಿರಿಯರೆಲ್ಲ ಮಾತಾಡಬೇಕು, ಅವ್ರ ಮಾತನ್ನ ಕೇಳಬೇಕು. ಮತ್ತು ನಿಖಿಲ್ ಏನು ಮಾತಾಡ್ತಾ ನನಗೆ ಗೊತ್ತಿರುತ್ತೆ. ಯಾಕಂದ್ರೆ ನಾನಂತೂ ಸಣ್ಣವಿದ್ದಂತ ಮಾತಾಡಿದ್ದ ನೋಡಿದ್ದಿಲ್ಲ. ಒಂದಿನೂ ಪ್ರತಿಭಾವಂತ, ನಾರಾಜಲ್ಲಿ ಪ್ರತಿಭಾವಂತ. ಪ್ರಾಥಮಿಕ ಶಿಕ್ಷಣ ಮತ್ತು ಮಾಧ್ಯಮಿಕ ಶಿಕ್ಷಣ ಧಾರವಾಡದಿಂದ ಆಗಿರೋದು ಕೂಡ ಒಂದು ನಮ್ಗೆ ಅಭಿಮಾನದ ಸಂಗತಿ. ಅವರೆಲ್ಲರ ಮಾತನ್ನ ಕೇಳೋದಕ್ಕೆ ನಾವು ಕಿವಿ ಆಗುವಂಥ ಮಾತನ್ನು ಹೇಳ್ತಾ, ನನಗೆ ಇಲ್ಲಿ ಇದರ ಸಂಗೀತ ಮುಗಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಂಥ ಕಾರ್ಯಕ್ರಮ ಸಂಘಟನೆ ಕನ್ನಡ ಪರವಾಗಿ ಅನಂತ ಧನ್ಯವಾದಗಳು. ಇನ್ನೊಬ್ಬ ಅತಿಥಿಗಳಾದ ಶ್ರೀ JM ಪಾಟೀಲ್ ಸರ್ ಒಂದು 4 ಮಾತು ಮಾತಾಡ್ತಾರೆ. ನಮ್ಮ ಸಂಘಟಕರಾದಂಥ ನಮ್ಮ ಪ್ರಕಾಶ್ ಬಾಯಿಕಾಯಿ ಮತ್ತು ಅವರ ಮತ್ತು ಈ ಲೇಡೀಸ್ ಬಂದಿದ್ದಾರೆ ಡಾಕ್ಟರ್ ಶ್ರೀ. ಯಾಕಂತಂದರೆ ಲೇಡೀಸ್ ಕವಿ ನಮ್ಮ ಪಲ್ಲಿ ಒಳಗೆ ಎಲ್ಲರೂ ಮುಂದಿಲ್ಲ. ನಮ್ಮ ಪಲ್ಲಿ ಅದೊಂದು ಭಾಳ ಹೇಳ್ಕೊಳ್ಳುವಂಥದ್ದು. ನಮ್ಮ ಪಲ್ಲಿ ಒಳಗೆ ಲೇಡೀಸ್ ಆಲ್ವೇಸ್ ಗೋ ವಿತ್ ದಿ ಫಂಕ್ಷನ್ಸ್ ಆ್ಯಂಡ್ ವರ್ಕ್ಸ್. ಸೊ ಐ ಅಪ್ರಿಷಿಯೇಟ್ ಇಟ್. ಮತ್ತು ಇವತ್ತು ವೈದ್ಯರ ದಿನ ಆಗಿದ್ದರಿಂದ ನಾವೆಲ್ಲ ಕೂಡಿ ನಮ್ಮ ಕಾಲೋನಿಯ ಒಳ್ಳೆಯ ವೈದ್ಯ ವಿದ್ಯಾರ್ಥಿಯಾದಂಥ ನಿಖಿಲ್ ಅವರನ್ನು ಸನ್ಮಾನ ಮಾಡೋದಕ್ಕೆ ಹೇಳಿ ಒಂದು ನಿರ್ಣಯ ತಗೊಂಡು, ಯಾಕಂತಂದರೆ ನಾವು ಮೊದಲಿಂದ ನೋಡಿದ್ದೇವೆ ಅವ್ರ ಮನೆ ಎದುರಿಗೆ ನಾವು ಮನೆ ನೋಡಿದೆ. ನಾನು ಯಾವಾಗಿದ್ದು ಸ್ಟಡಿ ಆಗಿರ್ತಾನೆ ಮತ್ತು ಏನೂ ವಿಚಾರ ಇಲ್ಲ. ಯಾವಾಗ ಅವ್ರ ಅಪ್ಪನ ಕೇಳಿದಂದ್ರೆ ನಿಖಿಲ್ ಏನು ಮಾಡಾಕತ್ತಲ್ರಿ ಇದನ್ನೇ ಹೇಳ್ತಾರೆ. ಹಾಗೆ ನನ್ನ ಅಭ್ಯಾಸದ ಕಡೆ ನನ್ನ ತಾನೇ ಯಾರು ನೋಡ್ರಿ ಅತ್ಯಂತ ಕಮಾಂಡೋ ಹಾಸ್ಪಿಟಲ್ನೊಳಗೆ MS ಮಾಡಿದ್ದಾರೆ ಲಕ್ನೋ ಅಲ್ಲ. ಆಮೇಲೆ ಆಲ್ ಇಂಡಿಯನ್ ಮೆಡಿಕಲ್ ಇದು ಇನ್ಸ್ಟಿಟ್ಯೂಷನ್ಸ್ ಒಳಗೆ ಹೆಮ್ಮೆ ಪಡುವಂಥ ವಿಷಯ. ಯಾಕಂದರೆ ನಮ್ಮ ಕಾಲನಿ ಒಳಗೆ ಇಂಥ ಒಂದು
ಒಳ್ಳೆಯ ವಿದ್ಯಾರ್ಥಿ ಸಿಗೋದು ಬಹಳ ಅಪರೂಪದ ವಿಷಯ. ಅಂಥದ್ರೊಳಗೆ ನಮ್ಮೆಲ್ಲರ ಮಧ್ಯೆ ನಮ್ಮ ಹುಡುಗರಾದಂಥ ನಿಖಿಲ್ ತಿವಾರಿ ಬಂದು ಅಲ್ಲಿ ಎಲ್ಲ ಸ್ಟಡಿ ಮಾಡಿ ಮುಂದೆ ನಾ ಅವಾಗ ಹೇಳ್ತಿರ್ತಾರೆ ಅವ್ರಿಗೆ ಯಾವಾಗಿದ್ರು, ನೋಡಪ್ಪ ನೀ ಏನೇ ಅಭ್ಯಾಸ ಮಾಡು, ನೀ ಇಲ್ಲೇ ಹಾಸ್ಪಿಟ್ಲ್ ಈಗ ಬಾಯಪ್ಪ ಅಂತ ಹೇಳಿದ್ರು. ಯಾಕಂತಂದ್ರೆ ನಮ್ಮ ಅಂತ್ಯಕ್ಕಿರ್ತೀವಿ ಏನ ಅದಕ್ಕೆ ಅವ್ರ ಅಪ್ಪರಿಗೆ ಹೇಳ್ತಿರ್ತಾನೆ, ಅವ್ನು ಇದು ಕಳ್ಸಕ್ಕೆ ಹೋಗ್ಬಿಟ್ಟು ಮಾಡ್ಯಾರ ಇಲ್ಲ ಅಂತೇಳಿ. ಅದಕ್ಕೆ ಅವರು ಈ ನಮ್ಮ ಪಲ್ಲಿ ಇವ್ರಿಗೆ ಯಾವುದೇ ಒಂದು ಫೀಲ್ಡ್ ತೊಗೊಳ್ಳಿ, ಇವರು IAS ಒಂದು IAS ಆಗ್ತದೆ, ಡಾಕ್ಟ್ರೇಟ್ ತೊಗೊಂಡು ಡಾಕ್ಟರ್ಗೆ ಅದನ್ನು ಕೂಡ ಒಂದು, ಯಾಕಂದರೆ ಇಂಥವರೇ ಬರೋದು ಎಲ್ಲರೂ ಅಚೀವ್ ಮಾಡೋದು. ಮತ್ತು ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸ್ ಇನ್ಸ್ಟಿಟ್ಯೂಟ್ ಏನಿದೆ ಅದರಲ್ಲಿ ಒಂದು ಸ್ಥಾನ ಪಡೆಯುವುದು ಅಂತಂದರೆ ಒಂದು ಅಪರೂಪದ ಸಂಗತಿ. ಎಲ್ಲರಿಗೂ ಇಷ್ಟ ಈ ಐಟಿ ಆದವರೆಲ್ಲ ಡಾಕ್ಟರ್ ಸೆಲೆಕ್ಟರ್ ಅಂತ ಅರ್ಥ ಆಗ್ತದೆ. ಮತ್ತು ಇವತ್ತು ಭಾಳ ನನಗೆ ಸಂತೋಷ ಏನಂತಂದರೆ ಸಮಯೋಚಿತವಾದ ಒಂದು ಕಾರ್ಯಕ್ರಮ. ಈಗಾಗಲೇ ನಾವು ಕರೋನಾದಿಂದ ಎಲ್ಲರೂ ಕಷ್ಟಪಡ್ತಾ ಇದ್ದೀವಿ. ನಮ್ಮ ಜೀವನದ ಸುಮಾರು 2ರಿಂದ 3 ವರ್ಷ ನಾವು ಹಾಳು ಮಾಡ್ಕೊಂಡಿದ್ದೀವಿ. ಮತ್ತು ಬಡವರು, ಅತಿ ಕಷ್ಟದಲ್ಲಿರೋರು, ನೌಕರಿಯಿಂದ ಜೀವನ ಮಾಡೋರು, ಅಂದರೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಇದ್ದವರು, ಅವರಂತೂ ಸಾಧಾರಣ ಅವರು ಇನ್ನೊಂದು 4-5 ವರ್ಷ ಏಳಿಗೆ ಆಗದಂಥ ಒಂದು ಪರಿಸ್ಥಿತಿ ಬಂದಿದೆ. ನಾನು ಎಷ್ಟು ಜನ ನೋಡಿದ್ದೀನಿ, ಸರ್ಕಾರ ಇದು ಒಳ್ಳೆಯದಾಗಿದೆ, ಬಡವರಿಗೆ ಆಹಾರ ಧಾನ್ಯ ಅದನ್ನೆಲ್ಲ ಕೊಡ್ತಾ ಇದ್ದಾರೆ, ಏನೋ ನಿಲ್ಲಿಸಿದ್ದಾರೆ. ಆದರೆ ಈ ಆಹಾರ ಧಾನ್ಯ ಸಿಗದೇ ಇದ್ದು ಕೆಲವೊಂದು ಜನ ಎಲ್ಲ ಇರ್ತಾರಲ್ಲ, ಅವ್ರ ಪಾಡಂತೂ ಹೇಳ್ತಿದ್ರು ಅಂತ ಕರ್ತವ್ಯ ನಾವೆಲ್ಲ ಇದ್ದೀವಿ. ಅಂಥ ಒಂದು ಕಾಲದಲ್ಲಿ ಒಬ್ಬ ವೈದ್ಯನ ಅಚೀವ್ಮೆಂಟ್ ಸಲುವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಅಂದರೆ ಇದು ಸಮಯೋಚಿತವಾದ ಒಂದು ಕಾರ್ಯಕ್ರಮ ಅಂತ. ಅವ್ರ ಅತ್ತಿ ಆಗೋರು ನನ್ನ ಸ್ಟೂಡೆಂಟ್ ಈನಾ, ಆಮೇಲೆ ಅವ್ರ ಮನೆಯವರು ಆಗೋರು ಏನಿದ್ದಾರೆ ನನ್ನ ದೊಡ್ಡ ಮಗಳ ಕ್ಲಾಸ್ಮೇಟ್, ಅವ್ರ ಮನೆಯವರ ತಂಗಿ ಏನಿದ್ದಾಳೆ ನನ್ನ ಸಣ್ಣ ಮಗಳ ಕ್ಲಾಸ್ಮೇಟ್. ಸುಮಾರು 45 ವರ್ಷಗಳ ಸಂಪರ್ಕದೊಳಗೆ ಶೂರ್ಪಾಲಿ ನಂತರ ಕುಲಕರ್ಣಿ, ಈ ಸಂಪರ್ಕ ಇವತ್ತಿನವರೆಗೂ ಬೆಳೆದು ಬಂದಿರ್ತದೆ. ಅಶ್ವಿನ್ ಕುಲಕರ್ಣಿಯವರು ಡಾಕ್ಟರ್ ಇದ್ದರು, ನಾನು ಶಿಕ್ಷಕ ಇದ್ದರೂ ಸಹಿತ ನಮ್ಮದು ಗೆಳೆತನ ಅನ್ನುವಂಥದ್ದು ಇದಕ್ಕೆ ಅಡ್ಡಿ ಬಂದಿಲ್ಲ. ಈ ಸಂದರ್ಭದೊಳಗೆ ನಮ್ಮವ್ರ ಬಗ್ಗೆ ನಾವು ಹೇಳ್ಕೊಳ್ಳುವುದು ಭಾಳ ಕಠಿಣ ಅಲ್ಲ. ನನ್ನ ದುರ್ದೈವ ಇದು. ಅಕಸ್ಮಾತ್ ನೀನೋ ಒಬ್ಬ ಕೈ ನೋಡ್ದ ಆಗಿದ್ರೆ ನಾ ಭಾಳ ಕಡೆ ಹೇಳ್ಕೊಳ್ಳಿಕ್ಕೆ ನನಗೆ ಅವಕಾಶ ಇರ್ತಿತ್ತು ಅಂತ ನನಗೆ ಅನಿಸ್ತು. ಅವ ಕಲ್ತದ್ದು 1ರಿಂದ 4 ಪ್ರೆಸೆಂಟೇಷನ್ ಸ್ಕೂಲು, 5ರಿಂದ 7 ಅವ ಕಿಮ್ಸ್ ಒಳಗೆ ತನ್ನ MBBS ಮುಗಿಸಿದ ನಂತರ ಮುಂದೆ PG ಮಾಡೋದಕ್ಕೂ ಹೋಗುವಂಥ ಹೊತ್ತಿನೊಳಗೂ ಸಹಿತ ಒಂದು ರ್ಯಾಂಕಿಂಗ್ ನೋಡಿದರೆ ಭಾಳ ಖುಷಿ ಆಗ್ತದೆ. ಅಂದರೆ ತಂದೆ ತಾಯಿಗಳಿಗೆ ಭಾರ ಆಗಿಲ್ಲ ಅಂದ್ರೇನು, ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ನಾವು ನಿಭಾಯಿಸ್ತೇವೆ, ಆ ಮಾತು ಬೇರೆ. ಆದರೆ ನಾ ಇದನ್ನು ಕಲಿಬೇಕಾಗಿದ್ರೆ ನೀವು ಅಲ್ಲಿ ಹೇಳ್ರಿ ಇಲ್ಲಿ ಹೇಳ್ರಿ ಡೊನೇಷನ್ ಕೊಡ್ರಿ, ಈ ಯಾವ ಪರಿಸ್ಥಿತಿನೂ ಬರಲಾರ್ದಂಗೆ ತನ್ನ ಪರಿಶ್ರಮದಿಂದ ಆ ಸ್ಥಾನಗಳನ್ನು ಮುಟ್ಟಿದ. ಇದು ಕಮಾಂಡೋ ಆಸ್ಪತ್ರೆಯೊಳಗೆ ಕೆಲಸ ಮಾಡುವಂಥ ಹೊತ್ತಿನೊಳಗೆ ಅವನೇ ಹೇಳುವಂಗೆ ಸ್ಫೂರ್ತಿ ಎನ್ನುವಂಥದ್ದು ಎಲ್ಲಿ ಬಂತು ನನಗೆ. ಕರ್ನಲ್ ಆನಂದ್ ಅಂತಕ್ಕಂಥವರು ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆ ಮಾಡೋದನ್ನು ಕಂಡಾಗ ನಾನು ಯಾಕೆ ಇದನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಅವನು ತನ್ನ ಮನಸ್ಸಿನೊಳಗೆ ಕೊಡ್ತಾನೆ. ಅದರ ಜೊತೆಗೆ ಅವ ಹೇಳ್ತಾನೆ, ರೋಗಿಗಳನ್ನು ಕಂಡಾಗ ಅಂದರೆ ಇಂಥ ರೋಗಿಗಳಿಗೆ ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಿತ್ತು, ಅದನ್ನು ಬಿಟ್ಟು ಬಂದಿರ್ತಕ್ಕಂಥ ವ್ಯಕ್ತಿ ಅದನ್ನು ಬಿಟ್ಟು ಬರುವಾಗ ತಾನು ಗಳಿಕೆ ಮಾಡಿದ್ದು ತಂದೆ ತಾಯಿಗೆ ಕೊಟ್ಟಿರ್ತಕ್ಕಂಥ ಹಣವನ್ನು ಅಲ್ಲಿ ತುಂಬಿ ಅವ ತಿರುಗಿ ಬಂದು 1 ವರ್ಷಗಳ ಕಾಲ ಅವ ಪರಿಶ್ರಮ ಪಟ್ಟಿದ್ದು. ಇಂಥ ಮಕ್ಕಳನ್ನು ಕಲಿಯಲಿಕ್ಕೆ ಪುಣ್ಯ ಮಾಡಬೇಕಾಗ್ತದೆ. ಮಾಡು ಅಂದರೂ ಸಹಿತ ಮಾಡದೇ ಇರ್ತಕ್ಕಂಥ ಮಕ್ಕಳು ನಮ್ಮ ಸುತ್ತಲೂ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಅದನ್ನು ಇದ್ದಿದ್ರೊಳಗೆ ಸಮಾಧಾನ ಪಟ್ಕೊಂಡಿರ್ತಾರೆ ಅವರು ಸಾಮಾನ್ಯರು, ನಾವೆಲ್ಲ ಸಾಮಾನ್ಯರು. ಆದರೆ ಯಾರು ಸಾಮಾನ್ಯ ಸ್ಥಿತಿಯನ್ನು ಮುಟ್ಟಿದ ನಂತರ ಮುಂದೆ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಗುರಿಯನ್ನು ಇಟ್ಕೊಂಡು ಹೆಚ್ಚು ಪರಿಶ್ರಮವನ್ನು ಪ್ರಯತ್ನ ಪಟ್ಟು ಅದನ್ನು ಸಾಧಿಸ್ತಾರೆ, ಅವರು ಅಸಾಮಾನ್ಯರು. ಈ ಅಸಾಮಾನ್ಯರ ಪೈಕಿ ನಿಖಿಲ್ ಇದ್ದಾರ ಅಂದರೆ ಇದು ತಪ್ಪಾಗಲಿಕ್ಕಿಲ್ಲ. ಇದರೊಳಗೆ ನನಗೆ ಹೆಮ್ಮೆ ಏನು ಅಂದ್ರೆ ನೀವೆಲ್ಲ ಹೇಳ್ಕೊಳ್ತೀರಿ, ಕುಮಾರೇಶ್ವರ ನಗರದ ಹುಡುಗ ಇಲ್ಲ ಅಂತೀರಿ.
ನಾನು ಹೇಳ್ಕೊಡ್ತೀನಿ, ಇವಾಗ ಧಾರವಾಡದವ ಅಂತ ಹೇಳ್ಬೋದು, ಜಿಲ್ಲೆ ಹೇಳ್ಕೊಡ್ತದೆ, ಇವಾಗ ಧಾರವಾಡ ಜಿಲ್ಲೆ. ಯಾಕಂದರೆ 8 ಜನ ಅಲ್ಲಿ ಸೆಲೆಕ್ಟ್ ಆಗೋದು, 8ರೊಳಗೆ ಇವ ಇದ್ದಾನ ಅಂತಂದರೆ ಇದು ರಾಜ್ಯಕ್ಕೂ ಕೂಡ ಒಂದು ಕ್ರೆಡಿಟ್. ಈ ಒಂದು ಶ್ರೇಯಸ್ಸು ಅನ್ನುವಂಥದ್ದು ರಾಜ್ಯಕ್ಕೂ ಅದು ಸಲ್ತದೆ, ರಾಜ್ಯಕ್ಕೂ ಕೀರ್ತಿಯನ್ನು ತಂದಾನ, ನಮ್ಮ ನಗರಕ್ಕೂ ಕೀರ್ತಿಯನ್ನು ತಂದಾನ. ಈ ಕೀರ್ತಿ ಅನ್ನುವಂಥದ್ದು ಇಲ್ಲಿಗೆ ನಿಂತಿಲ್ಲ, ಯಾಕಂದರೆ ನಾವು ಹೋಗ್ತಕ್ಕಂಥದ್ದು ಹೈಯರ್ ಸ್ಟಡೀಸ್ ಸಲುವಾಗಿ. ಈ ಪರಿಶ್ರಮ ಏನಿದೆ, ಈ ನಿಷ್ಠೆ ಏನಿದೆ, ಈ ಗುರಿ ಏನಿದೆ, ಮುಂದಿನ ಜೀವನದೊಳಗೂ ಇರಲಿ ಅನ್ನುವಂಥ ಮಾತನ್ನು ನಾನು ಹೇಳ್ತಾ, ಮುಂದಿನ ಜೀವನ ಯಶಸ್ವಿ ಆಗಲಿ ಅಂತ ತಿಳ್ಕೊಂಡು ನಾನು ಇಚ್ಛೆ ಪಡ್ತೀನಿ. ಇವ್ರ ಮನೆಯವರು ಸಹಿತ ಮೊನ್ನೆ MD ಕಂಪ್ಲೀಟ್ ಮಾಡಿದರು, ಅವರು ಸಹಿತ ಫಸ್ಟ್ ಕ್ಲಾಸ್ನೊಳಗೆ ಪಾಸ್ ಆಗಿದ್ದಾರೆ. ಅನಸ್ತೇಷಿಯಾ ಅವರ ಸ್ಪೆಷಲೈಸೇಷನ್. ಇವ್ರ ಮಾವ ಅವರು ಸಹಿತ ಸರ್ಜನ್ ಇದ್ದಾರೆ. ಇವರ ಅತ್ತಿಯವರು ಅಮೀನ್ಬಾವಿ ಒಳಗೆ PHC ಒಳಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಒಂದು ಏನು ಸಮಾಧಾನ ಸಂಗತಿ ಅಂತಂದರೆ, ನಾವು ಶಿಕ್ಷಕರಾದವರು ನಮ್ಮ ಕೈಯೊಳಗೆ ಕಲಿತಕ್ಕಂಥ ಮಕ್ಕಳು ಶ್ರೇಯಸ್ಸನ್ನು ಪಡೆದಂಥ ಹೊತ್ತಿನೊಳಗೆ ಮಕ್ಕಳು ಯಾರೇ ಇರಲಿ. I'd like to thank everyone on that and everyone else who likes this book so well about me. Even I didn't know so much about myself. It was nice to hear. And I would like to continue my further studies and the service to humanity as far as I can do it. And I would like to thank everyone, the Kumareshwar Nagar Cultural Society and the Sannidhi Mahila Mandal for the felicitation. Thank you. That's it. ಔಷಧಗಳು ಸೃಷ್ಟಿ ಮಾಡೋಣ ಇವತ್ತು ಇಂಡೈರೆಕ್ಟ್ಲಿ ಅವನ ಒಂದು ಜವಾಬ್ದಾರಿ ಆಮೇಲೆ ಅವನ ಬಗ್ಗೆ ಹೇಳ್ಬೇಕಂದ್ರೆ ಬಹುಶಃ ಇವೆಲ್ಲ ಈಗ ನಮ್ಗೆ ಗೊತ್ತಿತ್ತು. ಇಷ್ಟು ಸಣ್ಣದಿದ್ದಾಗ ಅವ್ರು ಯಾವ ಫಂಕ್ಷನ್ ಮಾಡಿದ್ರು, ಏನು ಮಾಡಿದ್ರೆ ಇವರು ಹಾಡು ಹಾಡ್ತಾರೆ ಅಂತಾರೆ, ಹೋಗಿ ಅವನು ಹಾಡು ಈಗ ಹಾಡು ಪರ್ಚೇಸ್ ಮಾಡಿ ನಮಗೆ ಪರಿಚಯ ಇಲ್ಲ, ಜನಗಳಿಗೆ ಎಲ್ಲರಿಗೂ ಪರಿಚಯ ಇಲ್ಲ. ಆಮೇಲೆ ಸಂಗೀತ ಇದರಲ್ಲಿ ಸೌಮ್ಯ ಸ್ವಭಾವ, ಮಾತು ಕಡಿಮೆ ಮಾತು. ಆಮೇಲೆ ಒಂದು ಏನು ಮಾಡ್ಬೇಕಂತ ಅದ್ರ ಬಗ್ಗೆ ಎಲ್ಲ ಶಕ್ತಿ ಆಗುತ್ತೆ. ಆಮೇಲೆ ಎದನ್ನು ತೋರಿಸ್ಬಾರ್ದು ನಾವು. ಈಗ ಇದು ನೀವು ಇಷ್ಟು ಸಲ ಒಪ್ಕೊಂಡದು ಭಾಳ ದೊಡ್ಡ ಮಟ್ಟಕ್ಕೆ. ಯಾಕೆ ಜಗತ್ತೇ ನಮಗಿಂತ ಎಷ್ಟೋ ಜನ ಇರ್ತಾರೆ, ಎಷ್ಟೋ ಜನ ಕಲ್ತಾರೆ, ಅವರೆಲ್ಲ ಯಾರೂ ಇದು ಮಾಡೋಂಗಿಲ್ಲ. ಅಂಥವ್ರಿಗೆ ನಾವು ಹೋಗಿ ಅವ್ರಿಗೂ ಕಲ್ತು ಸಣ್ಣ ಸ್ವಲ್ಪ ಕಲ್ತ ಮಾಡ್ತೀವಿ. ನನ್ನ ಸಾಧನೆ ಅಂತ ದೊಡ್ಡದಲ್ಲ, ಅದಕ್ಕೆ ಪ್ರಚಾರ ಮಾಡ್ಕೊಳ್ಬಾರ್ದು. ಸಾಧ್ಯ ಲಾಸ್ಟ್ ತೊಗೊಂಡ್ರೆ 89.9 ಇರ್ತಂದ್ರೆ ನಾವು ಮುಂದೆ ಅವ್ರು ಕೇಳಿದಾಗ ಏನಾದ್ರೆ ಮಿಷನ್ ಪರ್ಸೆಂಟ್ ನಾವು 90 ಬಂದಿದ್ವಿ. ಒಳಗಿನ 40% ಎಲ್ಲ 89.9 ಅನ್ಯಾರು ಕೇಳಿದ್ರೆ ಅಷ್ಟೆಲ್ಲ ಹಾಗೆಲ್ಲ ಏನು ಹೇಳ್ತಿದ್ದೆ, ಅದು ಕೇಳ್ತಿದ್ದೆ. ಆಮೇಲೆ ನಾವು ಅಕ್ಕಿ ಅವರಿಂದ ಇಲ್ಲಿ ಹೊರಡ್ತೀವಿ 97 ನನಗೆ ಹೆಡ್ ಆಫೀಸ್ ಮಾಡ್ಕೊಳ್ತು. ಬಂದ ತಕ್ಷಣ ಅಷ್ಟು ಸಾರಿ ಹೋಗ್ತಿದ್ದವು. ಬಟ್ ನಾನು ಅಷ್ಟು ಎತ್ತರಿದ್ದಿಲ್ಲ, ಹಾಕಿದ್ದಿಲ್ಲ, ಆಗಿ ಕತ್ತಿಸ್ಬೇಕು. ಆಮೇಲೆ ನೀವು ಕರ್ಕೊಂಡು ಹೋಗಿ ಖಾಲಿ ಹತ್ತಿರ ನಮ್ಮನ್ನು ಇಳಿಸಿ ನಮ್ಮ ಕ್ಲಾಸಿಗೆ ಆಗಿ ಅಟೆಂಡ್ ಹಾಕಿದ್ದು, ನೀವು ಕ್ಲಾಸಿಗೆ ಅಟೆಂಡ್ ಹಾಕಿದ್ದ ಮತ್ತು ಹೋಗ್ಬೇಕಾದ್ರೆ ನಾನು ಮಾಡ್ಕೊಂಡು ಆಮೇಲೆ ಇಲ್ಲಿ ಹುಡುಕಡ್ಲಿ ಅಂತ ಒಂದು ಸಂಸ್ಕೃತ ಪಾಠಶಾಲೆ ಇದ್ದಾಗ ಅವ್ರ ಸುಮಾರು ಇಟ್ಕೊಂಡು 2ನೇ ತರಗತಿ ಆಮೇಲೆ ಅಲ್ಲಿ ಅವರಿಗೆ ಇಲ್ಲಿ ಅಟೆಂಡೆನ್ಸ್ ಇದೆಯಲ್ಲ ಆ ತಾಯಿಗೆ ಅವ್ರೇನು ಮಾಡ್ತಾರೆ, ಇದು ಬರ್ತಂತ ಗ್ರ್ಯಾಂಡ್ ಬರ್ತಾರೆ, ಇಂಗ್ಲೀಷ್ ಸ್ಟೂಡೆಂಟ್ ಇರಬೇಕಂತ ನೀವು ಬರ್ತದೆ, ಅದು ನಮ್ಮ ಮನೆಗೆ ಬರ್ತಿರ್ತಾರೆ, ಇಲ್ಲೊಂದು ಬೇಡ ಅಂತ. ಆಮೇಲೆ ಅವರು ಮುಂದೆ ಎಕ್ಸಾಮ್ ಇದ್ದಾಗ ನಿಜ ಅಂದರೆ ಎಲ್ಲ ಹುಡುಗರು ನಮ್ಮ ಕಡೆ ನಮ್ಮ ಮಗಳನ್ನ ಅವ್ರ ಕಡೆ ಕೂರಿಸಿದ್ರು. ಎಲ್ಲ ಊರಿಗೆ ಕಾಪಿ ಕೊಟ್ಟು ಆಕೆ ಈಗ ಹೆಂಗೆ ಬರ್ತಿ ಬರೀ ಆಕೆ ಬರೋದು ಆ ಟೂರಕ್ಕೆ ಒಬ್ಬ ಪಾಸ್ ಆಗಿ ಅದೇನು ಬೇಸಿಕ್ ಸಣ್ಣದಲ್ಲಿ ಏನಿತ್ತಲ್ರಿ ಆ್ಯಕ್ಚುಲಿ ಅವಾಗಲೇ ನಾವು ಆಮೇಲೆ ಮುಂದಿನ 4ನೇ ತನಕ ಇತ್ತಲ್ಲ ಸ್ಕೂಲ್ ಮುಂದೆ ಇವತ್ತು 5, 6 ಕಾಮರ್ಸ್ ಸ್ಕೂಲಿಗೆ ಹೋಗ್ಬೇಕು. ಹೋಗ್ತಾರೆ ಅಲ್ಲಿ ಅಂತಂದರೆ 5 ವರ್ಷ ಕಲ್ತೀವಿ. ಮುಂದೆ ನಮ್ಮ ಮಗ ಎಂದು ಅಪ್ಪಾಜಿ ಇನ್ನು ಕಾಮರ್ಸ್ ಸ್ಕೂಲ್ ಬಿಡಿಸ್ಬಿಡು, ಯಾಕಂದರೆ ಬರೀ ಬಾಯ್ಪಾಟ್ ಮಾಡುವಂಥ ಇರುತ್ತೆ, ಅದಕ್ಕೆ ಹುಡುಗರು ವಿಚಾರ ಶಕ್ತಿ ಬೆಳೆಯಂಗಿಲ್ಲ. ಅದಕ್ಕೆ ಏನು ಮಾಡ್ತಾರೆ ನನ್ನ ಸೆಂಟ್ರಲ್ ಸ್ಕೂಲಿಗೆ ಹಾಕಿ ವಿಚಾರ ಮಾಡೋದು. ನಾನು ಇಲ್ಲಿ ನನಗೆ ಕೊಟ್ಟು ಆ ಕಡಿಮೆ ಅವ್ರು ಏನು ಮಾಡ್ತಾರೆ, ಏನು ಹೋಗ್ತಾರೆ, ಏನೇನು ಬಟ್ ಏನು ಬೇಕಂತ ಬಂದು ರೊಕ್ಕ ಮಾಡೋದು, ಏನು ಮಾಡೋದು ಅರ್ಥ ಮಾಡ್ಕೊಂಡು ನಮ್ಮ ಬ್ಯಾಂಕಿಂಗ್ ವಿಷಯನ ರೆಡ್ ಹಾಕಿದ್ದು ನಾನು. ಅದು ಬೇರೆ ಕಡೆ ಇದ್ದೀನಿ ನಾನು 15 ಸೇರಕ್ಕೆ ಇದ್ದೀನಿ. ಈ ಮನೆ ಕಡೆ ಏನು ಲಕ್ಷ ಬೇಕು
ಮಾಡಲಿಕ್ಕೆ ಆಗ್ತಿದೆ. ಮತ್ತು ಬಂದು ಒಂದು ದಿವಸ ಅವಸರ ಪಟ್ಟು ಹೋಗೋಣ, ಶನಿವಾರ ಸಾಯಂಕಾಲ ಆಯಿತು ಈ ದಿವಸ ಅವಸರ ಪಟ್ಟು ಹೋಗ್ತಾರೆ, ಆದಿತ್ಯವಾರ ನೈಟ್ ಹೀಗೆಲ್ಲ ಪರಿಸ್ಥಿತಿ ಇದೆ. ಆಮೇಲೆ 5 ಆವೆ ಅಂತಂದ್ರೆ ಅಲ್ಲಿ ನಮ್ಮ ಬ್ಯಾಂಕರ್ಸಿಗೆ ಒಂದು ಸ್ಥಳ ಅಂತ ನಮ್ಗೆ ಗೊತ್ತಿದ್ದಿಲ್ಲ. ನಮಗೆ ಕೊಡಬೇಕಂತ ಸ್ಟಾಫ್ ಇದ್ರು, ಬ್ಯಾಂಕರ್ಸಿಗೆ ಒಂದು ಸೀಟ್ ಕೊಡಬೇಕೆ, ಅದಕ್ಕೆ ನೀವು ಹೋಗಿ ಅರ್ಜಿ ಹಾಕಿ ಅಡ್ಮಿಷನ್ ಮಾಡೋದು ಅಂತ ಹೇಳಿ ಸೆಂಟ್ರಲ್ ಸ್ಕೂಲಿಗೆ. ಅಲ್ಲಿ ಸೆಂಟ್ರಲ್ ಸ್ಕೂಲಿಗೆ ಹೋಗ್ಬೇಕಂದ್ರೆ ಅಲ್ಲಿ ಎಕ್ಸಾಮ್ ಕೊಡಲ್ಲ. ಅಲ್ಲಿ ನಾನು ನಮ್ಮ ಮನೆಯವ್ರನ್ನ ನಮ್ಮ ಮಗನ ಮುರುಗನ್ ಕೂಡ ಹೋದ್ರು. ಅಲ್ಲಿ ಮನೆ ಹೋಗ್ಕೊಳ್ಳಿ ಜಾಗ ಇರ್ತದೆ ಸಿಕ್ಕಾಪಟ್ಟಿ ಮಂದಿ, ಎಲ್ಲರೂ MLA MP ಇಂಥವ್ರು DC ಇಂಥವ್ರು ಇದ್ದವರೆಲ್ಲರೂ ಹೊಸಿಂದ ಬಂದಿರಲಿಲ್ಲ ಅಲ್ಲಿ. ಆಗ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ವರ್ಷ ಸೀಟ್ ಹೊಸ ಭಾಳ ಅಂತಂದ್ರೆ ಅದಕ್ಕೆ ಹಿಂಗಾಗಿರುತ್ತೆ. ನಾನೇ ಏನು ಎಕ್ಸಾಮಿನೇಷನ್ ಕೊಡೋಕ್ಕೂ ಕೊಟ್ಟು ಬಂದ್ಬಿಟ್ಟು ಓಕೆ ವಿಚಾರ ಮಾಡಬೇಕು ಹೇಗೆ. ಆಮೇಲೆ ಮುಂದೆ ಹೇಳಿದ್ರೆ ಇದು ಒಂದು ಜನರಲ್ ಸೀಟ್ ಒಂದೈತಿ, ಮುಖ್ಯವಾದ SC ಒಂದೇ ಒಂದು ಜನರಲ್ ಸೀಟು ಭಾಳ ರಶ್ ಮಾಡಿದೆ. ಆಮೇಲೆ ಇವಾಗ ಎಕ್ಸಾಮ್ ಕೂತ 11 ಗಂಟೆಗೆ ಕೂತ 2 ಗಂಟೆಗೆ ರಿಸಲ್ಟ್ ಬಂತು, ಒಬ್ಬನ ಪಾಸ್ ಆಗಿದ್ದ. ಆಮೇಲೆ ನಾನು ಮನೆಗೆ ಫೋನ್ ಮಾಡಿದ್ರು, ಇಲ್ಲ ಮೀಟಿಂಗ್ ಸೆಲೆಕ್ಟ್ ಆಗಿರೋದು 4 ಇತ್ತು ಬ್ಯಾಂಕಾಗಿದೆ, ಆ ಸಾಯಂಕಾಲ ಬರ್ತೀನಿ ಬನ್ನಿ. ಮನೆ ಸಂಕ್ರಾಂತಿ NOC ಇದೆಲ್ಲ ತೊಗೊಳ್ರಿ, ಇದು ಹಿಂದಿನ ಸಾಗಿದ್ದು ಇದೆಲ್ಲ ಮತ್ತು ಅಲ್ಲೆಲ್ಲ ಹೋಗಿ ವ್ಯವಸ್ಥೆ ಮಾಡಿ BO ಆಫೀಸು ಎಲ್ಲ ತಗೊಂಡು ಮಾಡಿ ಖಾಲಿ ಹೋಗಿಲ್ಲ ಹೋಗಿ ಅಂತ ಹೇಳ್ಕೊಂಡು ಈ ಮುಳುಗಾಲೆ ಮುಂದೆ ಮಾಡಿರ್ಬೋದು ಹೊರಗೆ ಅದೆಲ್ಲ ಚಲೋ ಆಗಿರ್ಬೋದು. ಆಗ ನಮ್ಮ ಸೀರಿಯಸ್ ಭಾಳ ಆಗಿರ್ತದೆ. ಬಟ್ ಮುಂದೆ ಅಷ್ಟೇ ನಮ್ಮ ಸಾಯಿಗಳು 50 ಅಷ್ಟೇ. ನಾಳೆ ಬಂದು ಡಿಪ್ರೆಷನ್ ಆಗಿ ಸಾಯಿ ಹಾಳಬಾರ್ದು ಹಂಗಾಬಾರ್ದು ನಾನು ಮತ್ತೊಂದು ವಿಚಾರ ಮಾಡ್ತೀವಿ ಊಟ ಇರಲಿ ಮತ್ತು ಅದ್ರಾಗ ಸಾಯಿಗಳಿಗೆ ಎಲ್ಲಕ್ಕಿಂತ ಓದೋಣ ನಾವು ಮತ್ತು ಮನೆಗೆ ಬಂದೆ ನಮ್ಮ ಮಗಳು ಮತ್ತು ಈ ಸುದ್ದಿಯನ್ನು ಹೇಳಿದೆ, ಹೀಗೆ ಹೆಣ್ಮಕ್ಳು ಹೆಂಗೆ ಮಾಡೋದು. ನಮ್ಮ ಮಗಳು ಹೇಳಿದ್ರು, ಅಪ್ಪಾಜಿ ಎಂದೂ ಲಕ್ಷ ಕೊಟ್ಟಿಲ್ಲ, ಅಲ್ಲಿ ಹೆಂಗೆ ಕಲಿತಾನ ಏನು ಅಭ್ಯಾಸ ಮಾಡ್ತಾನ ನಿಮ್ಗೆ ಏನೂ ಗೊತ್ತಿಲ್ಲ, ಅದು ಏನು ವಿಚಾರ ಮಾಡಬೇಡ ಹೋಗಿ ಮತ್ತು ಇದರಲ್ಲಿ ಅಡ್ಮಿಷನ್ ಮಾಡ್ತೀವಿ ಸೆಂಟ್ರಲ್ ಸ್ಕೂಲಿಗೆ. ಒಂದೇ ಸಲ ರೀ 7ನೇತಕ್ಕೆ ಒಂದೇ ಸಲ ಫಸ್ಟ್ ಬಂದ ಸಂಸ್ಕೃತ ಔಟ್ ಆಫ್ ಔಟ್. ನಾವು ಸಂಸ್ಕೃತ ಪಂಡಿತ ಅಂತ ಕೇಳಬೇಕಂತ ಏನು ರೀ ಅದೇ ಇದ್ರ ಮೇಲೆ ಹಂಗೆ ವೇಸ್ ಬಂತು. ಮುಂದೆ PUC ಚೈತನ್ಯ ಚೈತನ್ಯ ಅಲ್ಲಿ ಚಲೋ ಸ್ಕೋರ್ ಮಾಡಿದ್ರು. ಮುಂದೆ CET ರ್ಯಾಂಕಿಂಗ್ ಚಲೋ ಬಂದ ಅದು ಮೆರಿಟ್ ರ್ಯಾಂಕ್. ಆಮೇಲೆ ನೆಕ್ಸ್ಟ್ ಕಮರ್ಸ್ ಅದು ನೀಟ್ ತಕ್ಷಣ ಪಾಸ್ ಅದ ಕಮರ್ಸ್ ಅದನ್ನು ಸೆಲೆಕ್ಟ್ ಮಾಡ್ತದೆ. ನಂತರ ಇದನ್ನು ಕೊರೋನಾ ಸ್ಟಾರ್ಟ್ ಆಗಿತ್ತು ಹೋಗೋದು ಬಂದಾಗ ಜುಲೈ ತಿಂಗಳಷ್ಟೇ ಬಂದಿದ್ದು ಆಗ್ತೀವಿ. ಆಮೇಲೆ ಸ್ಟಾರ್ಟ್ ಆಯ್ತು ಮತ್ತು ಅಪ್ಪಾಜಿ ಏನು ಮಾಡ್ಬೇಕಂತ ನಾನು ಏನು ಸುಮ್ಮನೆ ಇಲ್ಲಿದ್ದಾಗ 1ನೇ ತಿಂಗಳಲ್ಲಿ ವರ್ಷ ಪ್ರೌಢ ಸಿಗ್ತೀನಿ ಅಂದರೆ ಬರೀ ಓದೋದು ಮಾಡಿ ಸುಮ್ಮನೆ ಆರಾಮಿಸ್ಬಿಡ್ತೀನಿ, ಏನು ಬೇಡ 1 ವರ್ಷ ರೆಸ್ಟ್ ಹೋಗಿ ಇಲ್ಲ ಹಂಗೆ ಮಾಡಲ್ಲ. ಫರ್ದರ್ ಸೂಪರ್ ಸ್ಪೆಷಾಲಿಟಿ ಆತನ ಏನು ಮಾಡ್ತೀನಿ ನಾನು ಅದನ್ನು ವ್ಯವಸ್ಥಿತವಾಗಿ ಏನು ಮಾಡಿದ. ನನಗೆ ಬಂದು ಹೇಳಿದ ಟೆಸ್ಟ್ ಬಾಂಬೆ ಬಂದು ಬಂದ ಬಹುಶಃ ಸಿಲೆಕ್ಷನ್ ಆಗ್ಬೋದು. ಅದೇನು 80 ಮಾರ್ಕ್ಸಿಂದ ಇರುವಾಗ ನಾನು ಹೇಳಿಲ್ಲ ಕಾನ್ಫರೆನ್ಸ್ದ ಈಗ 20 ಮಾರ್ಕ್ಸ್ ಇದಾಗಿ ಇಂಪ್ರೂವ್ ಆಮೇಲೆ ಆಫೀಸ್ ಇಲ್ಲೇ ಅವರು ಇಲ್ಲೇ ಅವ ಮಾಡಿದ್ರು, ನೀವು ಅವ ಮಾಡಿದ್ರು. ಆಮೇಲೆ ಕಂಬೈನ್ನೆಲ್ಲ ಒಂದು ಇಂಪ್ರೂವ್ ಮಾಡಿದ್ರು. ನಮಗೆ ಅವನಿಗೆ ಕಾನ್ಫರೆನ್ಸ್ ಡೆಫಿನೆಟ್ಲಿ ರಾತ್ರಿ 15 ತಾರೀಕು ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ರು ಸೆಲೆಕ್ಟ್ ಮಾಡಿದ್ರು. ಅರ್ಧ ಇಲ್ಲ ಭಾಳ ಸೌಮ್ಯ ಎಪ್ಪಿ ಸೌಮ್ಯ ನಾವು ಅದನ್ನ ಹೇಳ್ತೀವಿ ಅಷ್ಟು ಸೌಮ್ಯನೂ ಆಗ ಒಂದು ಸ್ವಲ್ಪ ಹಸಿದನ ಬೇಕಾಗ್ತದೆ ಆ್ಯಕ್ಚುಲಿ. ಆದರೆ ಅವ್ನ ನೇಚರು ಅವನ ಪ್ರೊಫೆಷನ್ಗೆ ಭಾಳ ಹಂಗೆ ಸೀಟಿಗೆ ಅವಲ್ಲ ಯಾವುದು ಜಾತ್ರೆ ಮಾಡ್ಕೊಳಲ್ಲ ಮತ್ತು ಬೆಳಗ್ಗೆ ಭಯಂಕರ ಕಾಳಜಿ ಎಲ್ಲ ಮೇಲೆ ಈಗ ಅದ್ರ ಹೆಂಗೆ ಒಂದು ಹ್ಯುಮ್ಯಾನಿಟಿ ಇದರಿಂದ ಭಾಳ ನೋಡ್ತಾವ. ಮೊನ್ನೆ ನಮ್ಮ ಮನೆ ಹತ್ರ ನಾಯಿಗೆ ಎಕ್ಸಿಡೆಂಟ್ ಆದಾಗ ನಾನು ಕೆಲಸ ಸಿಕ್ಕಿದ್ದು ಕಾರ್ಮಿಕರಾಗಿತ್ತು ನಾವು ನೋಡಿದ್ದದು. ಆಮೇಲೆ ಅದಕ್ಕೆ ನಾನು ಯಾರು ಕೈ ಹಾಕೋದಕ್ಕೆ ಮುಟ್ಟಿಲ್ಲ ಖಂಡಿತ ಕಡೋದು ಏನು ಮಾಡ್ತೀನಿ ಅಂತಂದರೆ ಅದಕ್ಕೆ ಪಾರ್ಕಿಂಗ್ ಕಡೆ ಅದು ಕಾರ್ ಅನುಸರಿಸಿ ಮಾಡಿ ಆ್ಯಕ್ಚುಲಿ ಬ್ಯಾಂಡೇಜ್ ಮಾಡಿಬಿಟ್ಟು ನಾವು ಸ್ವಲ್ಪ ಬ್ಯಾಂಡೇಜ್ ಕಟ್ಟಿ ಮಾಡಿ ಮುಂದಿನ 10 ಗಂಟೆ ಸ್ಟಾರ್ಟ್ ಮಾಡೋ ಮನೆ 1 ಗಂಟೆ ಕೂಡ ಇದೆ. ಹೀಗೆ ಅವ್ನು ನಿಜ ಮಾಡಿದ್ರು. ಇನ್ನೇನಪ್ಪ ಅಂತಂದರೆ ನಾನು ಒಂದು ಎಲ್ಲರಿಗೆ ಹೋದಾಗ ಇವ್ರಿಗೆ ಎಲ್ಲನೂ ಹಚ್ಚಬೇಡ, ಈ ಡ್ಯಾನ್ಸು ಮಾಡು, ನಾಟಕ ಮಾಡು, ಈ ಅದನ್ನು ಮಾಡೋದು 108 ಹೆಚ್ಚು ನೀನು ಕಾಂಪಿಟೇಷನ್ ಅದನ್ನು ಹೋಗೋದು ಮುಂದೆ ಬರಲಿಲ್ಲ. ಯಾಕಪ್ಪ ಮಾಸ್ಟರ್ ನಾನು ಮಾಡ್ತೀನಿ ಅದಕ್ಕೆ ದಯವಿಟ್ಟು ಹೇಳೋದು ಎಲ್ಲರಿಗೆ ಏನು ಮಾಡಿದ್ರೆ ಒಂದೇ ಮಾಡಿ ಅದಕ್ಕೆ ಅದರಲ್ಲಿ ಎಕ್ಸಲೆನ್ಸಿ
ಹಂಗಾಗಿ ಆದ್ರಿಂದ ನಮ್ಮ ಮಗಳು ಹೇಳಿದ್ರು ಹಾಡು ಹಾಡ್ತಾ ಇದ್ರು. ಅಪ್ಪಾಜಿ ನಾನು ಹಾಡು ಹಾಡ್ತೀನಿ ಹೇಳಿ ನನಗೆ ಹಾಡು ಕ್ವಾಲಿಟಿ ಒಂದು ಮಾಡ್ತೀನಿ. ಅವರು ಇವರು ಕಲಿಸಿದ್ರು ಅವ್ರಿಗೆ ಯಾವ ಕಲಿಸಿದ್ರು ಅವನು ಹೋಗಿದ್ದು ನಾ ಯಾರು ಬಂದು ಮಾಡಿ ಹಾಡು ಇಲ್ಲೊಂದು ಕ್ವಾಲಿಟಿ ಇಂಜಿನಿಯರಿಂಗ್ ಮಾಡ್ತಿದ್ದೆ ನೀವು ಯಾಕೆ ಪ್ರಯತ್ನ ಮಾಡ್ತೀವಿ ಅಂತ ಇಲ್ಲ ಇಂಜಿನಿಯರಿಂಗ್ ಮಾಡ್ತೀನಿ. ಯಾಕೆ ನಮ್ಮಲ್ಲಿ ಆಸಕ್ತಿ ಏನಿಲ್ಲ ಯಾಕಂದ್ರೆ ನಮ್ಮ ವಿದ್ಯೆ ಬಂದವರಿಗೆ ಇದು ಭಾಳ ಅಂತ ತಿವಾರಿ ಕುಟುಂಬಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.